ಹೆಲೋ ಬ್ಯೂಟಿಫುಲ್ ಬರ್ಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ಪಿರಿಚುವಲ್ ಟ್ಯಾರೋ. ನಾನು ನಯನ. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಇನ್ನೊಂದು ಪಿಕ ಕಾರ್ಡ್ ಅಲ್ಲ, ಇದು ಪಿಕ ಸಿಂಬಲ್ ಇಟ್ಕೊಂಡು ಬಂದಿದ್ದೀನಿ. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ ನಿಮ್ಮ ಯಶಸ್ಸಿನ ರಹಸ್ಯ. ಓಕೆ, ಸೊ ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಇದೊಂದು ಜನರಲ್ ರೀಡಿಂಗ್ ಆ್ಯಂಡ್ ಟೈಮ್ಲೆಸ್ ರೀಡಿಂಗ್. ಸೊ ಈ ರೀಡಿಂಗ್ನ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಆ್ಯಂಡ್ ಗೈಡೆನ್ಸ್ನ ಪಡ್ಕೊಳ್ಬೋದು. ಎಂದಿನಂತೆ ಇವತ್ತು ಕೂಡ ನಿಮ್ಮ ಮುಂದೆ 2 ಆಪ್ಷನ್ಸ್ ಇದೆ. ಆಪ್ಷನ್ ನಂಬರ್ 1ನಲ್ಲಿದೆ ಈ ಥರದ ಸಿಂಬಲ್. ಆಪ್ಷನ್ ನಂಬರ್ 2ಅಲ್ಲಿದೆ ಈ ಥರದ ಸಿಂಬಲ್. ಸೊ 2 ಸಿಂಬಲಲ್ಲಿ ಯಾವುದು ನಿಮಗೆ ಹೆಚ್ಚು ಅಟ್ರ್ಯಾಕ್ಟ್ ಆಗ್ತಾ ಇದೆ ಅನ್ನೋದನ್ನು ನೋಡಿ. ಇಲ್ಲಾಂದರೆ ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್, ಇನ್ಹೇಲ್ ಆ್ಯಂಡ್ ಎಕ್ಸ್ಹೇಲ್. ನೋಡಿ ಮೊದಲಿಗೆ ಯಾವುದು ನಿಮ್ಮ ಕಣ್ಣು ಅಟ್ರ್ಯಾಕ್ಟ್ ಮಾಡ್ತಾ. ಲೋ ಪೈಲ್ ನಂಬರ್ 1 ಯಾರು ಈ ಸಿಂಬಲ್ನ ಚೂಸ್ ಮಾಡಿದ್ದೀರಾ. ಸೊ ಬನ್ನಿ ನಿಮ್ಮ ರೀಡಿಂಗ್ನ ಶುರು ಮಾಡೋಣ. ಓಕೆ, ಸೊ ಎಸ್, ಪೈಲ್ ನಂಬರ್ 1 ಜನರಲಿ ತುಂಬ ಜನರು ಮನಿಗೋಸ್ಕರ ತುಂಬಾ ಹೋರಾಟ ಮಾಡ್ತಾ ಇರ್ಬೋದು, ಗ್ರೋತಿಗೋಸ್ಕರ ಇರಬಹುದು ಆ್ಯಂಡ್ ಆಪರ್ಚುನಿಟಿಗೋಸ್ಕರ ಇರಬಹುದು ಆ್ಯಂಡ್ ರಿಲೇಷನ್ಶಿಪ್, ಒಳ್ಳೆ ರಿಲೇಷನ್ಶಿಪ್ಗೋಸ್ಕರ ಕೂಡ ಇರಬಹುದು. ಸೊ ತುಂಬ ಜನ ಲೈಕ್ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ, ರಿಲೇಷನ್ಶಿಪ್ ರಿಲೇಟೆಡ್, ಮನಿ ರಿಲೇಟೆಡ್, ಗ್ರೋತ್ ರಿಲೇಟೆಡ್. ಕೆಲವರು ಇಲ್ಲಿ ಇನ್ಫ್ಲುಯೆನ್ಸರ್ ಕೂಡ ಇರಬಹುದು, ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇರಬಹುದು. ಸೊ ಲೆಟ್ಸ್ ಸಿ. ಓಕೆ, ಲೆಟ್ಸ್ ಸಿ ನಿಮ್ಮ ಯಶಸ್ಸಿನ ರಹಸ್ಯ. Okay, thank you so much, Spirit. Thank you so much. File number 1. So much. Okay, so let's see. Pile number 1. Okay, okay, 3 of cups. Okay, celebration and the justice. Okay, and death. Okay. So let's see pile number 1. Okay, 3 of Pentacles and strength. ಓಕೆ, ಏಸ್ ಆಫ್ ಕಪ್ಸ್ ಇದೆ ಇಲ್ಲಿ. ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಈ ಕಾರ್ಡ್. ಓಕೆ, ಎಲ್ಲ ಕಾರ್ಡ್ ಕಾಣ್ತಾ ಇದೆ. ಪೈಲ್ ನಂಬರ್ 1 ಪೀಪಲ್. ಸೊ ಯಾರು ಈ ಸಿಂಬಲ್ನ ಚೂಸ್ ಮಾಡಿದ್ದೀರಾ ನೋಡಿ. ಸೊ ನಿಮ್ಮ ಯಶಸ್ಸಿನ ರಹಸ್ಯ ಏನು ಅಂತಂದರೆ ನಾನು ಒಂದು ಹೇಳ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಆಫ್ ಆಲ್ ಪೈಲ್ ನಂಬರ್ 1, ನಿಮಗೆ ಯಾವುದು ಸರಿ ಅನಿಸುತ್ತೆ ನೋಡಿ ಅದನ್ನು ಮಾಡಬೇಕು. ನಿಮ್ಮ ನಿಮಗೆ ಯಶಸ್ಸು ಆಗಬೇಕು ಅಂತ ಅಂದರೆ, ಸಕ್ಸಸ್ ಸಿಗಬೇಕು ಅಂತಂದರೆ ಅದರ ರಹಸ್ಯ ಏನು ಅಂತಂದರೆ ಫಸ್ಟ್ ಆಫ್ ಆಲ್ ನಿಮ್ಗೇನು ಅನಿಸುತ್ತೆ ನೋಡಿ ಅದನ್ನು ಮಾಡಿ. ಓಕೆ, ಆ್ಯಂಡ್ ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅದನ್ನು ಮಾಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಓಕೆ, ನನಗೆ ಇಲ್ಲಿ ಮೆಸೇಜ್ ಸಿಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮಗೆ ಯಾವುದು ಸರಿ ಅನಿಸುತ್ತೆ ಅಂತ ನೀವು ಯಾವಾಗ ಕೆಲಸನ ಮಾಡ್ತೀರಾ ನೋಡಿ, ಅದು ಮುಂದೆ ಇರುವವರಿಗೆ ಏನೋ ತೊಂದರೆ ಆಗ್ತಾ ಇದೆ ಅಂತಂದರೆ ಅದರ ಮೇಲೆ ಸ್ವಲ್ಪ ನೀವು ಯೋಚನೆ ಮಾಡಬೇಕಾಗತ್ತೆ. ಇಟ್ ಈಸ್ ನಾಟ್ ಅಬೌಟ್
ಬ್ಯಾಡ್ ಪರ್ಸನ್, ಏನು ಟಾಕ್ಸಿಕ್ ಜನರಿಗೆ ಹೇಳ್ತಾ ಇಲ್ಲ, ನಿಮ್ಮ ಜೊತೆ ಇರುವವರು, ನಿಮ್ಮ ಹಿತಚಿಂತಕರು. ಓಕೆ, ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ, ಕೆಲವೊಮ್ಮೆ ತಂದೆ ತಾಯಿ ಹೇಗಿರ್ತಾರೆ ಅಂತಂದರೆ, ಮಕ್ಕಳು ನಾವು ಹೇಳಿದ್ದನ್ನು ಕೇಳೋದಿಲ್ಲ ಅಂತ ಹೇಳ್ತಾರೆ. ಸೊ ಆವಾಗ ಏನಾಗುತ್ತೆ ಅಂತಂದರೆ, ನಾವು ಅವರನ್ನು ಮುಂದೆ ಇರುವವ್ರನ್ನ ಜಡ್ಜ್ ಮಾಡ್ತಾ ಇದ್ದೀವಿ. ಇನ್ನೊಂದು ಏನು ಅಂತಂದರೆ, ನಮಗೆ ಯಾವುದು ಸರಿ ಅನಿಸ್ತಾ ಇದೆ ನಾವು ಅದನ್ನ ಮಾಡ್ತಾ ಇದ್ದೀವಿ, ಬಟ್ ಆ ಮಗುನ ನಾವು ಕೇಳ್ತಾ ಇಲ್ಲ ನಿನ್ಗೆ ಯಾವ್ದು ಸರಿ ಆಗ್ತಾ ಇದೆ ಅನ್ನೋದು. ಸೊ ಅದೇ ಥರ. ಓಕೆ, ಸೊ ಇಲ್ಲಿ ನನಗೆ ಮೇಜರ್ಲಿ ಆ ಒಂದು ಮೆಸೇಜ್ ಸಿಗ್ತಾ ಇದೆ. ಇನ್ನೊಂದು ಏನು ಅಂತಂದರೆ, ಸುಳ್ಳು ಯಾವತ್ತೂ ಹೇಳಬೇಡಿ. ಸಣ್ಣ ಸಣ್ಣ ಸುಳ್ಳು ಕೂಡ ಇರ್ಬೋದು, ಯಾವತ್ತೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ಓಕೆ, ಆ್ಯಂಡ್ ಆದಷ್ಟು ಹೈ ವೈಬ್ರೇಷನ್ ಇರುವಂತಹ ಜನರ ಜೊತೆ ಹೆಚ್ಚಿನ ಸಂಗಾನ ಮಾಡಿ. ಓಕೆ, ಹೈ ವೈಬ್ರೇಷನ್, ಹೈ ಫ್ರೀಕ್ವೆನ್ಸಿ ಇರುವಂತಹ ಜನರು ಇರಬಹುದು, ಇಲ್ಲಾಂದರೆ ಸ್ಪೀಚ್ಗಳಿರ್ಬೋದು, ಯಾವುದು ನಿಮ್ಮನ್ನು ಮೋಟಿವೇಟ್ ಮಾಡುತ್ತೆ ನೋಡಿ ಅದನ್ನು ನೋಡಿ, ಅದರ ಜೊತೆ ಕನೆಕ್ಟ್ ಆಗಿ. ಓಕೆ, ಆ್ಯಂಡ್ ಆದಷ್ಟು ಸಕ್ಸಸ್ ರಿಲೇಟೆಡ್ ಬುಕ್ಸ್ ಏನಿದೆ ನೋಡಿ ಅದನ್ನು ರೀಡ್ ಮಾಡಿ. ಆ್ಯಂಡ್ ನಿಮ್ಮನ್ನು ಯಾವತ್ತೂ ಜಡ್ಜ್ ಮಾಡಬೇಡಿ, ಬೇರೆಯವ್ರ ಜೊತೆ ನಿಮ್ಮನ್ನು ನೀವು ಯಾವತ್ತೂ ಕಂಪೇರ್ ಮಾಡಬೇಡಿ. ಓಕೆ, ಸೊ ಆದಷ್ಟು ನಿಮಗಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಸರಿಯಾದ ನಿರ್ಧಾರಗಳನ್ನು ತಗೊಳ್ಳೋದು. ಅಂತಂದರೆ ನಿಮಗೆ ಸರಿ ಅನಿಸ್ತಾ ಇದೆ ಅದಕ್ಕೋಸ್ಕರ ನೀವು ಮಾಡ್ತಾ ಇದ್ದೀರಾ, ಮುಂದೆ ಇರೋರಿಗೆ ಅದು ಮೋಸ ಅಂತ ಅನಿಸ್ತಾ ಇದೆ, ಆ ಥರ ಆಗ್ಬಾರ್ದು. ಬ್ಯಾಲೆನ್ಸ್ಡ್ ವೇಯಲ್ಲಿ ಹೋಗುವಂಥದ್ದು. ಸೊ ನಿಮ್ಮ ಲೈಫನ್ನು ಆದಷ್ಟು ಬ್ಯಾಲೆನ್ಸ್ ಆಗಿ ನೋಡುವಂಥದ್ದು. ಇನ್ನೊಂದು, ಅನ್ವಾಂಟೆಡ್ ರಿಲೇಷನ್ಶಿಪ್, ಅನ್ವಾಂಟೆಡ್ ನೆಗೆಟಿವ್ ಪೀಪಲ್, ಅನ್ವಾಂಟೆಡ್ ಥಿಂಗ್ಸ್, ಅದನ್ನು ಕಟ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಓಕೆ, ಅದನ್ನು ಕಟ್ ಮಾಡುವಂಥ ಅವಶ್ಯಕತೆ ಇದೆ ನಿಮಗೆ. ಆ್ಯಂಡ್ ಹೂ ಟ್ರೂಲಿ ಯು ಆರ್, ಪೈಲ್ ನಂಬರ್ 1, ಅದನ್ನು ತಿಳಿಯೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನೀವು ಯಾವಾಗ ನಿಮಗೆ ಗೊತ್ತಿದೆ ಇವರು ನಮ್ಮನ್ನು ಎಂಪವರ್ ಮಾಡ್ತಾ ಇಲ್ಲ, ಇವರು ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅನ್ನೋದು. ಸೊ ಅಂತಹ ವ್ಯಕ್ತಿಗಳು ನಿಮ್ಮ ಲೈಫಲ್ಲಿದ್ದು ಏನು ಪ್ರಯೋಜನ ಇಲ್ಲ, ರೈಟ್? ಸೊ ಅಂಥವರನ್ನು ಲೈಫಿಂದ ಕಟ್ ಮಾಡುವಂಥ ಅವಶ್ಯಕತೆ ಇದೆ. ಬಟ್ ಕೀಪ್ ಐ ಆನ್ ದ್ಯಾಮ್. ಓಕೆ, ಬಟ್ ಸರೌಂಡಿಂಗ್ಸಲ್ಲಿ ಏನು ನಡೀತಾ ಇದೆ ಅದು ಕೂಡ ತುಂಬ ಇಂಪಾರ್ಟೆಂಟ್. ಓಕೆ, ಸೊ ನಿಮ್ಮ ಇನ್ನೊಂದು ಯಶಸ್ಸಿನ ರಹಸ್ಯ ಏನು ಅಂತಂದರೆ, ಟ್ರಸ್ಟ್ ಯುವರ್ ಇಂಟ್ಯೂಷನ್, ಟ್ರಸ್ಟ್ ಯುವರ್ ಫೀಲಿಂಗ್ಸ್, ಟ್ರಸ್ಟ್ ಯುವರ್ ಗಟ್ ಫೀಲಿಂಗ್ಸ್. ಓಕೆ, ಬಿಕಾಸ್ ಏನು ಅಂತಂದರೆ ಅದು ಸರಿಯಾದ ದಾರಿನ ನಿಮಗೆ ತೋರಿಸುತ್ತೆ. ಸೊ ನಿಮ್ಮ ಲೈಫಲ್ಲಿ ಮೇಜರ್ ಇಶ್ಯೂಸ್ ಏನು ಅಂತ ಅಂದರೆ, ಒಬ್ಬರನ್ನು ನಂಬಿದರೆ ತೀರವಾಗಿ ನಂಬೋದು. ಓಕೆ, ಸರಿಯಾದ ಡಿಸಿಷನ್ಸ್ನ ತೊಗೊಳ್ಳೋದೇ ಇರುವಂಥದ್ದು. ಬ್ಯಾಲೆನ್ಸಲ್ಲಿ ಇಲ್ಲ ಲೈಫ್. ಓಕೆ, ಲೈಫ್ ಬ್ಯಾಲೆನ್ಸಲ್ಲಿಲ್ಲ. ಓಕೆ, ಹೆಚ್ಚು ಪ್ರೊಫೆಷನ್ ಹತ್ರ ನೀವು ಗಮನ ಹರಿಸಿದರೆ ನಿಮ್ಮ ಪರ್ಸ್ನಲ್ ಲೈಫ್ ಡೌನ್ ಆಗುತ್ತೆ. ಒಂದು ವೇಳೆ ನೀವು ಪರ್ಸ್ನಲ್ ಲೈಫ್ ಜೊತೆ ಹೆಚ್ಚಿನ ಕನೆಕ್ಷನ್ನ ಕ್ರಿಯೇಟ್ ಮಾಡಿದರೆ ನಿಮ್ಮ ಪ್ರೊಫೆಷ್ನಲ್ ಲೈಫಲ್ಲಿ ಮೇಲೆ ಕೆಳಗೆ ಆಗುತ್ತೆ. ಸೊ ಆ ಥರ ಆಗಬಾರ್ದು. ಸೆಟ್ ಯುವರ್ ಬೌಂಡ್ರೀಸ್, ಸರಿಯಾದ ಬೌಂಡ್ರೀಸ್ನ ಕ್ರಿಯೇಟ್ ಮಾಡಿ. ಓಕೆ, ಆ್ಯಂಡ್ ಸರಿಯಾದ ಡಿಸಿಷನ್ಸ್ನ ತಗೊಳ್ಳಿ. ಓಕೆ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಮೆಲುಕು ಹಾಕಿ ಸತ್ಯವನ್ನು ಮಾತಾಡಿ. ಓಕೆ, ಆ್ಯಂಡ್ ಒಳ್ಳೆ ಕರ್ಮನ ಮಾಡಿ. ಯಾವುದು ಒಳ್ಳೆ ಕರ್ಮ ಮಾಡ್ತೀರಾ ನೋಡಿ ಅದು ನಿಮಗೆ ಡಬಲ್ ಬ್ಲೆಸ್ಸಿಂಗ್ ಆಗಿ ಬರುತ್ತೆ. ಸೊ ಇಲ್ಲಿ ನಿಮಗೆ ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅಂತಂದರೆ, ಲೈಫಲ್ಲಿ ಯಾವುದೇ ಥರದ ನಾವು ಯಾವುದೇ ಸಿಚುವೇಶನ್ ನಡೀತಾ ಇದೆ, ಇಟ್ಸ್ ಆಲ್ ಅಬೌಟ್ ಯುವರ್ ಕರ್ಮ, ನಿಮ್ಮ ಕರ್ಮದಿಂದಲೇ. ಓಕೆ, ನಿಮ್ಮ ಕರ್ಮದಿಂದಲೇ. ಆದಷ್ಟು ನಿಮ್ಮ ಲೈಫಲ್ಲಿ ಯಾರು ಅನ್ವಾಂಟೆಡ್ ಜನರು ಇದ್ದಾರೆ ನೋಡಿ, ಥಿಂಗ್ಸ್ ಇರ್ಬೋದು, ಅದನ್ನೆಲ್ಲ ಹೊರಗೆ ಹಾಕೋದಕ್ಕೆ ಪ್ರಯತ್ನ ಪಡಿ. ಆದಷ್ಟು ಫಾಗಿ ಸಿಚುವೇಶನ್ ಇರೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ, ಕನ್ಫ್ಯೂಷನಲ್ಲಿರೋದು ಆ ಥರ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಟ್ರೂ ಫೇಸ್ ಏನು ಅದನ್ನು ತೋರಿಸಿ. ಓಕೆ, ಆ್ಯಂಡ್ ನಿಮ್ಮಲ್ಲಿರುವ ಸ್ಟ್ರೆಂತ್, ನಿಮ್ಮಲ್ಲಿರುವ ಶಕ್ತಿಯನ್ನು ಗುರುತಿಸಿ. ಓಕೆ, ನಿಮ್ಮಲ್ಲಿರುವ ಶಕ್ತಿಯನ್ನು ಗುರುತಿಸಿ. ಪೈಲ್ ನಂಬರ್ 1. ಸೊ ಆ್ಯಂಗರ್ ಇಶ್ಯೂ ಇದ್ದರೆ ಕಂಟ್ರೋಲ್ ಮಾಡಿ. ಓವರ್ ಈಟಿಂಗ್ ಹ್ಯಾಬಿಟ್ ಇದೆ, ಕಂಟ್ರೋಲ್ ಮಾಡಿ. ಓಕೆ, ಸೊ ದಿಸ್ ಈಸ್ ವಾಟ್. ಸೊ ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂದರೆ, ಪೈಲ್ ನಂಬರ್ 1 ಪೀಪಲ್ ಆದಷ್ಟು ವೆಜಿಟೇರಿಯನ್ ಕನ್ಸ್ಯೂಮ್ ಮಾಡಿದರೆ ತುಂಬಾ ಒಳ್ಳೆಯದು. ಪೈಲ್ ನಂಬರ್ 1, ಐ ಡೋಂಟ್ ನೋ, ಬಟ್ ನನಗೆ ಆ ಥರ ಎಲ್ಲಿ ಫೀಲ್ ಆಗ್ತಾ ಇದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನಿದೆ ನೋಡಿ ಅದನ್ನು ನಂಬಿ, ಬಿಕಾಸ್ ಅದು ನಿಮಗೆ ಒಳ್ಳೆ ದಾರಿನ ತೋರಿಸುತ್ತೆ. ಸೊ ಇಲ್ಲಿ ತನಕ ನೀವು ಏನು ಬಂದಿದ್ದೀರಾ ನೋಡಿ, ಇಟ್ಸ್ ನಿಮ್ಮಲ್ಲಿ ಆ ಶಕ್ತಿ ಇದೆ, ಎಲ್ಲ ಪರಿಸ್ಥಿತಿಯನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ, ಅದಕ್ಕೋಸ್ಕರ ನೀವು ಇಲ್ಲಿ ತನಕ ಬಂದಿದ್ದೀರಾ. ಪೈಲ್ ನಂಬರ್ 1. ಸೊ ಆ ಎಲ್ಲ ಅಷ್ಟೊಂದು ಶಕ್ತಿ ಎಲ್ಲರಲ್ಲೂ ಇರುವುದಿಲ್ಲ, ರೈಟ್? ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್ ಹಿಯರ್. ಓಕೆ,
ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನೋಡಿ, ಇಲ್ಲೂ ಕೂಡ 3 ಆಫ್ ಕಪ್ಸ್ ಆ್ಯಂಡ್ 3 ಆಫ್ ಪೆಂಟಿಕಲ್ಸ್, 3 ಇಲ್ಲಿದೆ ಫೈಲ್ ನಂಬರ್ 1. ಮೇ ಬಿ 3 ನಿಮಗೆ ಏಂಜಲ್ ನಂಬರ್ ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು, ಇಲ್ಲಾಂದರೆ ಈ ಒಂದು ನಂಬರ್ ನಿಮಗೆ ತುಂಬ ಇತ್ತೀಚೆಗೆ ಕಾಣ್ತಾ ಇರ್ಬೋದು. ಫೈಲ್ ನಂಬರ್ 1. ಸೊ ಇಟ್ಸ್ ಆಲ್ ಅಬೌಟ್ ಅಬಂಡೆನ್ಸ್ ನಿಮ್ಮಲ್ಲಿದೆ, ಅದನ್ನು ಚೆನ್ನಾಗಿ ಗುರುತಿಸಿ. ಓಕೆ, ಸೊ ಏನು ಗೊತ್ತಾ, ಕೆಲವರ ಲೈಫಲ್ಲಿ ಹಣ ಇರುತ್ತೆ ಬಟ್ ಜನರು ಇರೋದಿಲ್ಲ ಸಪೋರ್ಟಿವ್ ಆಗಿ. ಕೆಲವರ ಲೈಫಲ್ಲಿ ಜನರು ಇರ್ತಾರೆ ಬಟ್ ಹಣ ಇರೋದಿಲ್ಲ, ರೈಟ್? ಸೊ ಇಲ್ಲಿ ಹೇಳುವಂತಹ ವಿಷಯ ಏನು ಅಂತಂದರೆ, ನಿಮ್ಮ ಲೈಫಲ್ಲಿ ಏನೆಲ್ಲ ಅಬಂಡೆನ್ಸ್ ಇದೆ ನೋಡಿ, ಅದಕ್ಕೆ ರೆಸ್ಪೆಕ್ಟನ್ನು ಕೊಡಿ. ಓಕೆ, ಶೇರಿಂಗ್ ಈಸ್ ಕೇರಿಂಗ್, ರೈಟ್? ಶೇರಿಂಗ್ ಈಸ್ ಕೇರಿಂಗ್. ಸೊ ಇಲ್ಲಿ ನಿಮಗೆ ಅದನ್ನೇ ಹೇಳ್ತಾ ಇದ್ರೆ ಏನು ಅಂತಂದರೆ, ನಿಮ್ಮಲ್ಲಿ ಗ್ರೋತ್ ಇದೆ. ಓಕೆ, ಸೊ ಗ್ರೋತ್ ಇದೆ ನಿಮ್ಮಲ್ಲಿ, ಹಣ ಕೂಡ ಇದೆ ನಿಮ್ಮಲ್ಲಿ. ಬಟ್ ನೀವು ಲ್ಯಾಕ್ ಆಗಿ ಯಾವಾಗ ಯೋಚನೆ ಮಾಡ್ತೀರಾ ನೋಡಿ, ನನ್ನಲ್ಲಿ ಹಣ ಇಲ್ಲ, ಸೊ ಅದು ಇಲ್ಲ ಅಂತಲೇ ತೋರಿಸುತ್ತೆ. ಓಕೆ, ಸೊ ಇಲ್ಲಿ ನನಗೆ ಆ ಥರ ಅನ್ನಿಸ್ತಾ ಇದೆ, ಆ ಥರ ಮೆಸೇಜ್ ಸಿಗ್ತಾ ಇದೆ ಇಲ್ಲಿ. ನಿಮ್ಮ ಯಶಸ್ಸಿನ ರಹಸ್ಯದ ಹಿಂದೆ ಕೆಲವೊಬ್ಬರು ಜನರು ಕೂಡ ಇದ್ದಾರೆ. ನಿಮ್ಮ ಫ್ಯಾಮಿಲಿ ಇರ್ಬೋದು, ನಿಮ್ಮ ಫ್ರೆಂಡ್ಸ್ ಇರಬಹುದು, ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ನೋಡಿ ನಿಮ್ಮ ಲೈಫಲ್ಲಿ ಯಾವೊಂದು ಜನರು ಇದ್ದಾರೆ, ನೀವು ತುಂಬ ಏನೋ ಡೌನ್ ಇದ್ದಾಗ, ನಿಮ್ಮಲ್ಲಿ ಏನೂ ಇರಲಿಲ್ಲ, ನೀವು ತುಂಬಾ ನೆಗೆಟಿವ್ ಫೀಲ್ ಮಾಡ್ತಾ ಇದ್ದಾಗ, ಯಾರಾದರೂ ಒಬ್ಬರು ಇಬ್ಬರು ನಿಮ್ಮ ಲೈಫಲ್ಲಿದ್ದರು, ಅವರು ನಿಮ್ಮನ್ನು ಮೇಲೆ ಎತ್ತಿದ್ರು. ರೈಟ್ ನಾವು ಇವಾಗ ಇಲ್ಲದೇ ಇರಬಹುದು, ಇವಾಗ ನಿಮ್ಮ ಲೈಫಲ್ಲಿ ಅವ್ರು ಇರಲ್ಲದೇ ಇರ್ಬೋದು, ಬಟ್ ಅವ್ರನ್ನ ಅಪ್ರಿಷಿಯೇಟ್ ಮಾಡೋದನ್ನು ಮರಿಬೇಡಿ. ಅವರೆಲ್ಲ ಹೋಗಿ ಅಪ್ರಿಷಿಯೇಟ್ ಮಾಡಿ ಅಂತ ಹೇಳ್ತಾ ಇಲ್ಲ, ಮನಸ್ಸೊಳಗಡೆ ಅಪ್ರಿಷಿಯೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ನಾನು ಈ ಒಂದು ಸಂದರ್ಭದಲ್ಲಿ ಈ ಥರ ಇದ್ದೆ, ಆವಾಗ ನೀವು ಹೆಲ್ಪ್ ಮಾಡಿದ್ರ. ಕೆಲವೊಂದು ಕೆಲಸ ಇರ್ಬೋದು, ರೈಟ್ ನಾವು ಆ ಕೆಲಸದಲ್ಲಿ ನೀವು ಇಲ್ಲದೇ ಇರಬಹುದು, ಬಟ್ ಆ ಕೆಲಸ ನಿಮ್ಮನ್ನು ಒಂದು ಪೊಸಿಷನ್ಗೆ ತಂದು ನಿಲ್ಲಿಸ್ತು. ಓಕೆ, ಸೊ ಅಂತಹ ವಿಷಯಕ್ಕೆ ಥ್ಯಾಂಕ್ ಯು ಹೇಳೋದನ್ನು ಮರಿಬೇಡಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ನಿಮ್ಮ ಸಕ್ಸಸ್ಸಿನ ರಹಸ್ಯ ಏನು ಅಂತಂದರೆ, ಸೆಲೆಬ್ರೇಟ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್. ಕ್ಷಣಕ್ಕೂ ಸೆಲೆಬ್ರೇಟ್ ಮಾಡಿ. ಇವನ್ ಇಟ್ ಈಸ್, ಅದು ದುಃಖ ಇರಲಿ ಸುಖ ಇರಲಿ. ಏನು ಗೊತ್ತಾ, ಡೇ ಏನಿದೆ ನೋಡಿ, ಅದು ಬ್ಯಾಡ್ ಆಗ್ಬೋದು, ಬಟ್ ಲೈಫ್ ಬ್ಯಾಡ್ ಆಗೋದಕ್ಕೆ ಸಾಧ್ಯ ಇಲ್ಲ, ರೈಟ್? ಸೊ ನೋಡಿ, ನಿಮ್ಮ ಜೀವನದಲ್ಲಿ ಯಾರು ಅಂತ ಪರ್ಸನ್ ಇದ್ದಾರೆ, ನಿಮ್ಮನ್ನು ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ. ದೇ ಲವ್ಸ್ ಯು, ದೇ ಕೇರ್ ಫಾರ್ ಯು. ಸೊ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆದಷ್ಟು. ಅದೇ ನಾನು ಹೇಳ್ದಲ್ವ, ಒಳ್ಳೆ ವೈಬ್ರೇಷನ್ ಇರುವ ಜನರ ಜೊತೆ ಟೈಮ್ ಸ್ಪೆಂಡ್ ಮಾಡುವಂಥದ್ದು. ಹಾಗೆ ನಿಮ್ಮಲ್ಲಿರುವ ಕ್ರಿಯೇಟಿವಿಟಿನ ಇನ್ನಷ್ಟು ಹೊರ ತಗೊಂಡು ಬರುವಂಥದ್ದು. ಓಕೆ, ಸೊ ಕೆಲವರಿಗೆ ಒಂದೊಂದು ಥರದ ಟ್ಯಾಲೆಂಟ್ ಇರುತ್ತೆ. ಓಕೆ, ಸೊ ಎಲ್ರಿಗೂ ಒಂದೇ ಥರದ ಟ್ಯಾಲೆಂಟ್ ಇರುತ್ತೆ ಅಂತ ಹೇಳೋದಿಲ್ಲ ನಾನು, ಎಲ್ರಿಗೂ ಒಂದೊಂದೇ ಥರದ ಟ್ಯಾಲೆಂಟ್ ಇರುತ್ತೆ. ಫಾರ್ ಎಕ್ಸಾಂಪಲ್, ಕೆಲವರು ಆರ್ಟಲ್ಲಿ ತುಂಬ ಚೆನ್ನಾಗಿದ್ದಾರೆ, ಕೆಲವರು ಸೇಲ್ಸಲ್ಲಿ ತುಂಬ ಚೆನ್ನಾಗಿರಬಹುದು, ಇನ್ನು ಕೆಲವರು ಡಿಸೈನ್ ಮಾಡೋದ್ರಲ್ಲಿ ತುಂಬ ಚೆನ್ನಾಗಿರ್ಬೋದು. ಸೊ ನೋಡಿ ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದನ್ನು ನೋಡಿ. ಓಕೆ, ಸೊ ಆಪರ್ಚುನಿಟಿ ಬಂದಾಗ ಅದನ್ನ ಎಕ್ಸೆಪ್ಟ್ ಮಾಡಿ, ಅದನ್ನು ಅಪ್ಪಿಕೊಳ್ಳಿ. ಓಕೆ, ಟ್ರೈ ಮಾಡಿ. ಓಕೆ, ದಿಸ್ ಈಸ್ ನನಗೆ ಇಲ್ಲಿ ಆ ಒಂದು ಎನರ್ಜಿ ಸಿಗ್ತಾ ಇದೆ ಈ 2 ಕಾರ್ಡ್ಸಿಂದ. ಮೆನಿಫೆಸ್ಟ್ ಮಾಡೋದನ್ನು ಕಲೀರಿ, ಪೈಲ್ ನಂಬರ್ 1. ಓಕೆ, ಸೊ ದಿಸ್ ಈಸ್ ವಾಟ್, ಮೆನಿಫೆಸ್ಟ್ ಮಾಡೋದನ್ನು ಕಲೀರಿ. ಓಕೆ, ಸೊ ಯಾವಾಗ ನೋಡಿದ್ರು ನಾನು ಹೇಳ್ದಲ್ಲ, ಶೇರಿಂಗ್ ಈಸ್ ಕೇರಿಂಗ್. ಓಕೆ, ಶೇರಿಂಗ್ ಈಸ್ ಕೇರಿಂಗ್, ಬಟ್ ಆಲ್ವೇಸ್ ನಿಮ್ಮನ್ನು ಮೊದಲು ಪ್ರಯಾರಿಟಿಯಾಗಿ ಇಟ್ಕೊಳ್ಳಿ. ಓಕೆ, ಸೆಲ್ಫ್ ಲವ್ ಮಾಡೋದಿರ್ಬೋದು, ಸೆಲ್ಫ್ ಕೇರ್ ಮಾಡೋದಿರಬಹುದು, ಈವನ್ ಇದು ಬೇರೆಯವ್ರಿಗೆ ನೀವು ಹಣ ಕೊಡೋದು ಕೂಡ ಇರ್ಬೋದು. ಓಕೆ, ಸೊ ನಿಮ್ಮಲ್ಲಿ ಎಷ್ಟಿದೆ ನೋಡಿ ಅಷ್ಟೇ ಕೊಡಿ, ಎಲ್ಲವನ್ನು ಕೊಡುವುದಲ್ಲ. ನಿಮ್ಮಲ್ಲಿ ಓವರ್ವೆಲ್ಮ್ ಅಂತಂದರೆ ತುಂಬ ಇದೆ, ಸೊ ತುಂಬ ಇದೆ, ಇನ್ನೂ ಯಾರಿಗಾದ್ರೂ ನಾನು ಡೊನೇಟ್ ಮಾಡ್ಬೋದು, ನಿಮ್ಮ ವಾರ್ಡ್ರೋಬ್ ಇರ್ಬೋದು. ಸೊ ಇನ್ನು ಪೂರ್ತಿಯಾಗಿದೆ, ತುಂಬ ಇದೆ, ಕೆಲವೊಂದು ಡ್ರೆಸ್ಗಳು ಬೇಡ ನನಗೆ, ಅದನ್ನ ಹೊರಗೆ ತೆಗೀರಿ, ಅದನ್ನ ಬೇರೆಯವ್ರಿಗೆ ಡೊನೇಟ್ ಮಾಡುವಂಥದ್ದು. ಸೊ ಅದನ್ನು ಕೂಡ ನೀವು ಮಾಡ್ಬೋದು. ಆ್ಯಂಡ್ ನೀವು ಬೇರೆಯವ್ರಿಗೆ ಡೊನೇಟ್ ಮಾಡ್ತೀರಾ ಅಂತಂದರೆ, ನಿಮ್ಮ ಬಟ್ಟೆ ಏನಿದೆ ನೋಡಿ ಅದನ್ನ ಉಪ್ಪು ನೀರಲ್ಲಿ ಸ್ವಲ್ಪ ಹಾಕಿ ಇಡಿ ಅಂತ ಹೇಳೋದಿಲ್ಲ, ಸ್ವಲ್ಪ ಉಪ್ಪು ನೀರು ಹಾಕಿ ಅದರಲ್ಲಿ ವಾಶ್ ಮಾಡಿ ಮತ್ತೆ ಕೊಡಿ. ಓಕೆ, ದಿಸ್ ಈಸ್ ವಾಟ್ ಐ ಆಮ್ ಗೆಟಿಂಗ್. ಆ್ಯಂಡ್ ಸೊ ನಿಮ್ಮನ್ನು ನೀವು ಹೀಲ್ ಮಾಡಿ. ಫಸ್ಟ್ ಆಫ್ ಆಲ್ ನಿಮ್ಮನ್ನು ನೀವು ಹೀಲ್ ಮಾಡಿ, ಪೈಲ್ ನಂಬರ್ 1.
ಓಕೆ. ಸೊ ನಿಮ್ಮನ್ನು ನೀವು ಹೀಲ್ ಮಾಡುವಂಥ ಅವಶ್ಯಕತೆ ಇದೆ. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದು ಓವರ್ವೆಲ್ಮ್ ಆಗಬಾರ್ದು. ನಿಮ್ಮ ಎಮೋಷನ್ಸ್ ಏನಿದೆ ನೋಡಿ ಅದು ಸಪ್ರೆಸ್ ಆಗಬಾರ್ದು. ಎಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ನೋಡಿ ಅಲ್ಲಿ ಎಕ್ಸ್ಪ್ರೆಸ್ ಮಾಡುವಂಥದ್ದು ಪೈಲ್ ನಂಬರ್ 1. ಓಕೆ. ಸೊ ನನಗೆ ಇಲ್ಲಿ ಅಂಥದ್ದು ಅನಿಸ್ತಾ ಇದೆ. ಸೊ ಎಸ್, ಟ್ರಾನ್ಸ್ಫಾರ್ಮೇಷನ್ ಲೈಫಲ್ಲಿ ಸ್ವಲ್ಪ ಬದಲಾವಣೆಯನ್ನು ತನ್ನಿ. ಓಕೆ. ಬದಲಾವಣೆಯನ್ನು ತನ್ನಿ. ಸ್ವಲ್ಪ ಪಾಸನ್ನು ತಗೊಳ್ಳಿ. ಎಲ್ಲಿ ನೀವು ಏನು ಮಾಡಬೇಕು ಅನ್ನೋದನ್ನು ನೋಡಿ. ನಿಮ್ಮ ಗೋಲ್ ಏನು ಅದನ್ನು ನೋಡಿ ಪೈಲ್ ನಂಬರ್ 1. ಸೊ ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್ ಪೈಲ್ ನಂಬರ್ 1 ಪೀಪಲ್. ಮುಖವಾಡವನ್ನು ತೆಗೀರಿ. ನೋ ನೀಡ್. ನೀವು ಹೇಗಿದ್ದೀರಾ ನೋಡಿ ಅದನ್ನೇ ತೋರಿಸಿ. ಓಕೆ. ಸೊ ಇಲ್ಲೊಂದು ಕಾರ್ಡ್ ಇದೆ. ಲೆಟ್ಸ್ ಸಿ ವಾಟ್ ಇಸ್ ಇಟ್. 4 ಆಫ್ ಕಪ್ಸ್. ಓಕೆ. ಸೊ ಅಪರ್ಚುನಿಟಿ. ಸೊ ಮೇ ಬಿ ಇದು ರೈಟ್ ನೌ ಎನರ್ಜಿ ಇರ್ಬೋದು. ತುಂಬಾ ಸ್ಯಾಡ್ ಸಿಚುವೇಷನಲ್ಲಿ ಇರಬಹುದು ನೀವು ಪೈಲ್ ನಂಬರ್ 1. ಓಕೆ. ಬಿಕಾಸ್ ಈ ಸ್ಯಾಡಿನ ಕೀ ಏನಿದೆ ನೋಡಿ ನಿಮ್ಮಲ್ಲೇ ಇದೆ. ನಾನು ಯಾವಾಗಲೂ ಹೇಳ್ತೇನೆ, ಸ್ಯಾಡ್ ಆಗಿದ್ದೀರಾ ಅಂತಂದರೆ ಹ್ಯಾಪಿ ಸಾಂಗನ್ನು ಕೇಳಿ. ಹ್ಯಾಪಿ ಯಾವುದು ಖುಷಿ ಕೊಡುತ್ತೆ ಅಂಥದನ್ನು ಯೋಚನೆ ಮಾಡಿ ಪೈಲ್ ನಂಬರ್ 1. ಓಕೆ. ದಿಸ್ ಈಸ್ ವಾಟ್ ಐ ಆಮ್ ಗೆಟ್ಟಿಂಗ್. ಏನು ಅಂತಂದರೆ ಆಪರ್ಚುನಿಟಿ ಯಾವಾಗಲೂ ನಾಕ್ ಮಾಡ್ತಾ ಇರುತ್ತೆ ಡೋರ್, ಬಟ್ ನೀವು ಆ ಡೋರ್ ನಾಯ್ಸ್ ಕೇಳಿರೋದಿಲ್ಲ. ಓಕೆ. ಎಸ್, ಐ ಟೋಲ್ಡ್ ಯು ಬಿಫೋರ್, ನಿಮ್ಮಲ್ಲಿ ಎಲ್ಲ ಥರದ ಟೂಲ್ಸ್, ಅಬಂಡೆನ್ಸ್ ಟೂಲ್ಸ್ ಎಲ್ಲನೂ ಇದೆ. ಅದನ್ನ ಯಾವ ಥರ ಯೂಸ್ ಮಾಡ್ತೀರಾ ನೋಡಿ ಅದು ನಿಮಗೆ ಬಿಟ್ಟಿರುವಂಥದ್ದು. ಸೊ ಇಲ್ಲಿ ಹೀಲಿಂಗ್ ಈಸ್ ನೀಡೆಡ್ ಪೈಲ್ ನಂಬರ್ 1. ಸೊ ಹೀಲ್ ಮಾಡುವಂಥ ಅವಶ್ಯಕತೆ ಇದೆ, ಹೀಲ್ ಆಗುವಂಥ ಅವಶ್ಯಕತೆ ಇದೆ ನಿಮಗೆ. ಸ್ವಲ್ಪ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡಿ ಆ್ಯಂಡ್ ನಿಮ್ಮನ್ನು ನೀವು ಆದಷ್ಟು ಗ್ರೌಂಡ್ ಮಾಡಿ. ಬರೀ ಕಾಲಲ್ಲಿ ನಡೆಯುವಂಥದ್ದು ಇರ್ಬೋದು, ಮೆಡಿಟೇಷನ್ ಇರ್ಬೋದು. ನಿಮ್ಮ ಎಮೋಷನ್ಸ್ ಏನು ಹೇಳ್ತಾ ಇದೆ, ನಿಮ್ಮ ಫೀಲಿಂಗ್ಸ್ ಏನು ಹೇಳ್ತಾ ಇದೆ ಅನ್ನೋದನ್ನು ಕೇಳಿ. ಓಕೆ. ಬಿಕಾಸ್ ಏನು ಗೊತ್ತಾ, ಬೇರೆಯವರ ಲೈಫಲ್ಲಿ ಏನಾದರೂ ಆದಾಗ ನಾವು ತಟ್ಟನೆ ಅವರಿಗೆ ಭುಜ ಕೊಟ್ಬಿಡ್ತೀವಿ. ಓಕೆ. ಸೊ ಏನಾಗೋದಿಲ್ಲ, ಸರಿ ಆಗುತ್ತೆ ಅನ್ನೋದು. ಬಟ್ ವಾಟ್ ಅಬೌಟ್ ಯುವರ್ ಫೀಲಿಂಗ್ಸ್, ವಾಟ್ ಅಬೌಟ್ ಯುವರ್ ಎಮೋಷನ್ಸ್, ರೈಟ್? ಸೊ ಅದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಹೇಳ್ತಾ ಇದ್ದರೆ ಸಣ್ಣ ಸಣ್ಣ ವಿಷಯದಲ್ಲೂ ಸಂತೋಷ ಹುಡುಕೋದನ್ನು ನೋಡಿ. ಸೊ ಆದಷ್ಟು ಬುಕ್ಸನ್ನು ಓದಿ. ಓಕೆ. ಪೈಲ್ ನಂಬರ್ 1 ಬುಕ್ಸ್, ಎಜುಕೇಷನ್ಸ್. ಯಾರಾದರೂ ಎಜುಕೇಷನ್ ಇಲ್ಲಿ ಸ್ಟೂಡೆಂಟ್ಸ್ ಇದ್ದರೆ ಅವರು ಕೂಡ ಅದೇ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಬುಕ್ಸನ್ನು ಆದಷ್ಟು ಓದಿ. ಸೊ ಒಂದು ರುಟೀನ್ನ ಸೆಟ್ ಮಾಡಿ, ಸರಿಯಾಗಿ ಗ್ರೌಂಡ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ ನಿಮಗೆ. ಓಕೆ. ಬಿಕಾಸ್ ಇಲ್ಲಿ ನೋಡಿದರೆ ಇವನೊಂದು ಕಪ್ಪನ್ನು ತೊಗೊಂಡು ಬರ್ತಾ ಇದ್ದಾನೆ, ಬಟ್ ಈ ವ್ಯಕ್ತಿ ನೋಡ್ತಾ ಇಲ್ಲ. ಇವನು ಇದರಲ್ಲೇ ನೋಡ್ತಾ ಇದ್ದಾನೆ. ಯಾವುದು ಲೈಫಲ್ಲಿ ಅಳಸಿ ಹೋಗಿದೆ ನೋಡಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಯಾವುದು ಮಿಸ್ ಆಗಿದೆ ನೋಡಿ ಅದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಸೊ ಅದರ ಬಗ್ಗೆ ಯೋಚನೆ ಮಾಡಬೇಡಿ, ಪಾಸ್ಟ್ ಬಗ್ಗೆ ಯೋಚನೆ ಮಾಡಬೇಡಿ ಪೈಲ್ ನಂಬರ್ 1. ಸೊ ಫಿಶ್ ಎಕ್ವೇರಿಯಮ್, ನಿಮ್ಮ ಮನೆಯಲ್ಲಿ ಫಿಶ್ ಎಕ್ವೇರಿಯಮ್ ಏನಾದರೂ ಇದ್ದರೆ ಅದಕ್ಕೆ ಸರಿಯಾಗಿ ಫೀಡ್ ಮಾಡಿ ಫಿಶ್ಶಿಗೆ. ಇಲ್ಲಾಂದರೆ ನೀವು ತಗೊಳ್ಳಬಹುದು. ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಓಕೆ. ಸೊ ಲೆಟ್ಸ್ ಸಿ ಬೇರೇನು ಗೈಡೆನ್ಸ್ ಇದೆ ನೋಡೋಣ. ಪೈಲ್ ನಂಬರ್ 1. ಪೈಲ್ ನಂಬರ್ 1. ಪೈಲ್ ನಂಬರ್ 1. ಥ್ಯಾಂಕ್ ಯು. ಚೇಂಜ್, ಇವಾಗಷ್ಟೇ ಹೇಳಿದೆ ಅಲ್ವಾ ನಾನು. ಲೈಫಲ್ಲಿ ಚೇಂಜನ್ನು ತೊಗೊಂಡು ಬನ್ನಿ ಪೈಲ್ ನಂಬರ್ 1. ಎನಿ ಕೈಂಡ್ ಆಫ್ ಚೇಂಜ್. ಓಕೆ. ಬೆಳಿಗ್ಗೆ ಬೇಗ ಏಳೋದಿರ್ಬೋದು, ಒಳ್ಳೆ ಡ್ರೆಸ್ ಮಾಡೋದಿರ್ಬೋದು, ಆ್ಯಂಡ್ ಒಂದು ಮನೆ ಕೆಲಸನ ಒಂದು ರುಟೀನಲ್ಲಿ ಮಾಡೋದಿರ್ಬೋದು, ಬೇಗ ಏಳೋದಿರ್ಬೋದು, ದೇವಸ್ಥಾನಕ್ಕೆ ಹೋಗೋದಿರ್ಬೋದು, ಪಠನೆ ಮಾಡೋದು, ಮಂತ್ರ ಪಠನೆ ಮಾಡೋದಿರ್ಬೋದು, ಜಪ ಇರ್ಬೋದು, ಎನಿ ಕೈಂಡ್ ಆಫ್. ಸೊ ಈ ಒಂದು ಚೇಂಜನ್ನು ನೀವು ಲೈಫಲ್ಲಿ ತೊಗೊಂಡು ಬಂದರೆ ನಿಮ್ಮ ಸಕ್ಸಸ್ ಏನಿದೆ ನೋಡಿ ಅದು ಆ ಸಕ್ಸಸ್ ಹಾದಿಯಲ್ಲಿ ನೀವು ಹೋಗ್ತೀರಾ. ಆ ಸಕ್ಸಸ್ ನಿಮ್ಮ ಲೈಫಲ್ಲಿ ಬರುತ್ತೆ, ಎಂಟ್ರಿ ಆಗುತ್ತೆ. ಮೂಮೆಂಟ್ ಟು ಮೂಮೆಂಟ್. ಎಸ್, ಕ್ಷಣ ಕ್ಷಣಕ್ಕೂ ಯಾವ ಥರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನು ನೋಡಿ. ಯಾವಾಗ ನೋಡಿದರೂ ಕಷ್ಟ ಕಷ್ಟ ಅಂತ ಹೇಳೋದಲ್ಲ. ಓಕೆ. ಸೊ ಆ ಕಷ್ಟದಿಂದ ಹೇಗೆ ಹೊರಗೆ ಬರಬಹುದು ಅನ್ನೋದನ್ನು ನೋಡಿ. ಗ್ರ್ಯಾಟಿಟ್ಯೂಡ್, ದೇವರಿಗೆ ಗ್ರ್ಯಾಟಿಟ್ಯೂಡನ್ನ ವ್ಯಕ್ತಪಡಿಸಿ ಪೈಲ್ ನಂಬರ್ 1. ಓಕೆ. ದೇವರಿಗೆ ಗ್ರ್ಯಾಟಿಟ್ಯೂಡನ್ನ ವ್ಯಕ್ತಪಡಿಸಿ. ಕಾಂಪ್ರಮೈಸ್, ಸಾರಿ. ಓಕೆ. ಸೊ ಎಸ್, ಕೆಲವೊಂದು ವಿಷಯ ಏನಿದೆ ನೋಡಿ ಅದಕ್ಕೆ ನಾವು ಕಾಂಪ್ರಮೈಸ್ ಆಗಬೇಕಾಗತ್ತೆ. ಬಟ್ ನೀವು ಯಾವುದಕ್ಕೆ ಕಾಂಪ್ರಮೈಸ್ ಆಗ್ತಾ ಇದ್ದೀರಾ ಅನ್ನೋದನ್ನು ನೋಡಿ. ಓಕೆ. ಸೊ ಎಲ್ಲೂ ಕೂಡ ಇವರ ಮುಖ ನೋಡಿ ಹೇಗಿದೆ ಅನ್ನೋದು, ರೈಟ್? ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪೈಲ್ ನಂಬರ್ 1 ಕಾಂಪ್ರಮೈಸ್ ಆಗಿ ಯಾವುದಕ್ಕಾಗಬೇಕು ಅದಕ್ಕೆ ಆಗಿ, ಎಲ್ಲದಕ್ಕೂ ಕಾಂಪ್ರಮೈಸ್ ಆಗೋದಲ್ಲ ಆ್ಯಂಡ್ ಬೇರೆಯವರ ಮಾತನ್ನು ಕೇಳೋದಲ್ಲ. ಓಕೆ. ಬಿಕಾಸ್ ಜನರು ಏನು ಗೊತ್ತಾ, ಯಾರೂ ಒಳ್ಳೆಯದನ್ನು ಬಯಸೋದಿಲ್ಲ.
ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಯಾರೂ ಕೂಡ ಒಳ್ಳೆಯದನ್ನು ಬಯಸೋದಿಲ್ಲ. ಎಲ್ಲರೂ ಹೇಗೆ ಅನಿಸುತ್ತೆ, ಏನು ಅಂದ್ಕೊಳ್ತಾರೆ ಅಂತಂದರೆ ಇವನು ಮುಂದೆ ಹೋಗಲಿ ಬಟ್ ನನಗಿಂತ ಮುಂದೆ ಹೋಗಬಾರ್ದು ಅನ್ನೋದು, ರೈಟ್? ಸೊ ಎಸ್, ಬಿಲೀವ್ ಇನ್ ಯೋರ್ ಸೆಲ್ಫ್. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಲಿ ಆ್ಯಂಡ್ ಯಾರನ್ನು ಕೂಡ ಅಷ್ಟು ಬೇಗ ನಂಬೋದಕ್ಕೆ ಹೋಗಬೇಡಿ. ಪಾಲ್ ನಂಬರ್ 1. ಓಕೆ, ಸೊ ನನಗಿಲ್ಲಿ ಆ ಥರ ಅನ್ನಿಸ್ತಾ ಇದೆ. ಆ್ಯಂಡ್ ದ ಔಟ್ಸೈಡ್. ಸೊ ನಿಮ್ಮ ಕ್ವಶನಿಗೆ ಆನ್ಸರ್ ಏನಿದೆ ನೋಡಿ, ಅದು ನಿಮ್ಮಲ್ಲೇ ಇದೆ. ಪಾಲ್ ನಂಬರ್ 1. ಓಕೆ, ಸೊ ಕೊರತೆನ ಹೆಚ್ಚು ನೋಡ್ತೀರಾ ಪಾಲ್ ನಂಬರ್ 1. ಕೊರತೆನ ಏನಿದೆ ನೋಡಿ, ಹೇಳಬೇಡಿ ನನ್ನಲ್ಲಿ ಹಣ ಇಲ್ಲ, ನನ್ನಲ್ಲಿ ಇದಿಲ್ಲ, ನನ್ನಲ್ಲಿ ಅದಿಲ್ಲ ಅನ್ನೋದು. ಸೊ ಏನಿದೆ ನೋಡಿ ಅದಕ್ಕೆ ಗ್ರ್ಯಾಟಿಟ್ಯೂಡ್ನ ವ್ಯಕ್ತಪಡಿಸಿ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಕಂಫರ್ಟ್ ಝೋನಿಂದ ಹೊರಗೆ ಹೋಗೋದಕ್ಕೆಲ್ಲ ಹೇಳ್ತಾ ಇದ್ದಾರೆ. ಯಾವಾಗ ನೋಡಿದರೂ ಕಂಫರ್ಟ್ ಝೋನಲ್ಲೇ ಇರಬೇಡಿ. ಪಾಲ್ ನಂಬರ್ 1, ಸ್ವಲ್ಪ ಹೊರಗೆ ಹೋಗಿ ಕೂಡ ನೋಡಿ. ಓಕೆ, ಸೊ ನಿಮ್ಮನ್ನು ನೀವು ಬಂದಿಖಾನೆ ಮಾಡ್ಕೊಳ್ಬೇಡಿ, ನನಗಿದೇ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು. ಅಂತಂದರೆ ಏನಾದರೂ ಹೊಸ ಕಲಿಯೋದಿರ್ಬೋದು, ಏನಾದರೂ ವರ್ಕ್ಶಾಪ್ ಅಟೆಂಡ್ ಮಾಡೋದಿರ್ಬೋದು, ಎನಿ ಕೈಂಡ್ ಆಫ್ ಏನಾದರೂ ಹೊಸತನ್ನು ಇನ್ಕ್ಲೂಡ್ ಮಾಡಿ ಲೈಫಲ್ಲಿ. ಟರ್ನಿಂಗ್ ಇನ್, ಎಸ್. ಆ್ಯಂಡ್ ಇಲ್ಲೂ ಕೂಡ 4 ಇದೆ. ನಂಬರ್ 4 ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ನಂಬರ್ 3 ತುಂಬ ಸಿಗ್ನಿಫಿಕೆಂಟ್ ಇರ್ಬೋದು. ಪಾಲ್ ನಂಬರ್ 1 ನಿಮಗೆ. ಓಕೆ, ಸೊ ಪಾಲ್ ನಂಬರ್ 1 ಆದಷ್ಟು ಎಮೋಷನ್ಸ್ನ ಕಂಟ್ರೋಲ್ ಮಾಡೋದನ್ನು ಕಲೀರಿ. ಬಿಕಾಸ್ ಔಟ್ಸೈಡ್ ವರ್ಲ್ಡ್ ಏನಿದೆ ನೋಡಿ, ತುಂಬಾ ನಾಯ್ಸ್ ಇರ್ಬೋದು. ಔಟ್ಸೈಡ್ ವರ್ಲ್ಡಲ್ಲಿ ತುಂಬಾ ನಾಯ್ಸ್ ಇರ್ಬೋದು. ಬಟ್ ಇಲ್ಲಿ ಇವಳು ಎಮೋಷನ್ಸ್ನ ಕಂಟ್ರೋಲ್ ಮಾಡಿದಾಳೆ. ಸೊ ನಿಮಗೂ ಕೂಡ ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ, ನಿಮ್ಮ ಎಮೋಷನ್ನ ಕಂಟ್ರೋಲ್ ಮಾಡಿ ಆ್ಯಂಡ್ ಮೆಡಿಟೇಷನ್ ಮಾಡಿ. ನಾನು ಮೊದಲೇ ಹೇಳಿದಲ್ಲ ಮೆಡಿಟೇಷನ್ ಮಾಡೋದಕ್ಕೆ. ಸೊ ಮೆಡಿಟೇಷನ್ ಮಾಡೋದು ತುಂಬ ಒಳ್ಳೆಯದು. ಸೊ ಅಗೇನ್ ಐ ವಿಲ್ ಟೇಕ್ ದಿಸ್ ಇನ್ನರ್ ವಾಯ್ಸ್. ಎಸ್, ನಿಮ್ಮ ಇಂಟ್ಯೂಷನ್, ನಿಮ್ಮ ಅಂತರಾತ್ಮ ಏನು ಹೇಳುತ್ತೆ ನೋಡಿ ಅದನ್ನು ಕೇಳಿ. ಅದೇ ನಿಮಗೆ ಒಳ್ಳೆ ಆನ್ಸರನ್ನು ಕೊಡುತ್ತೆ. ಪಾಲ್ ನಂಬರ್ 1, ದ ಕ್ರಿಯೇಟರ್. ಎಸ್, ಯು ಆರ್ ದ ಕ್ರಿಯೇಟರ್. ಪಾಲ್ ನಂಬರ್ 1, ಯು ಆರ್ ದ ಕ್ರಿಯೇಟರ್. ಸೊ ನಿಮ್ಮ ಸೇಕ್ರಲ್ ಚಕ್ರ ಏನಿದೆ ನೋಡಿ ಅದರ ಮೇಲೆ ವರ್ಕ್ ಮಾಡಿ ಆ್ಯಂಡ್ ಮೆಡಿಟೇಷನ್ ಮಾಡ್ಬೋದು ಸೇಕ್ರಲ್ ಚಕ್ರದ ಮೇಲೆ. ಓಕೆ, ಸೊ ಎಸ್, ಪಾಲ್ ನಂಬರ್ 1ಗೆ ಬೇರೆ ಏನಿದೆ ನೋಡೋಣ ಇಲ್ಲಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಪಾಲ್ ನಂಬರ್ 1. ಸಮನ್ ಈಸ್ ಎಂಟರಿಂಗ್ ಯುವರ್ ಲೈಫ್. ಕಂಗ್ರಾಟ್ಸ್. ಎಸ್, ನಿಮ್ಮ ಜೀವನದಲ್ಲಿ ಯಾರೋ ಎಂಟರ್ ಆಗ್ತಾ ಇದೆ. ಪಾಲ್ ನಂಬರ್ 1 ಆ್ಯಂಡ್ ದಿಸ್ ಇಸ್ ದ ಗುಡ್ ಒನ್, ನಾಟ್ ಅ ಬ್ಯಾಡ್ ಒನ್. ಓಕೆ, ಗ್ರೀನ್ ತಾರಾ ಮಂತ್ರ, ಲಿಸನ್ ಔರ್ ಚಾಂಟ್, 100% ವರ್ಕ್ಸ್ ಫಾರ್ ಯು. ಓಕೆ, ಸೊ ಗ್ರೀನ್ ತಾರಾ ಮಂತ್ರ ಏನಿದೆ ನೋಡಿ ಅದನ್ನು ಒಂದಾಗಿ ಕೇಳಿ, ಇಲ್ಲಾಂದರೆ ಚಾಂಟ್ ಮಾಡಿ. 100% ವರ್ಕ್ ಆಗುತ್ತೆ ನಿಮಗೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ 1 more ಕಾರ್ಡ್ ಆ್ಯಂಡ್ ದೆನ್ ಫಿನಿಷ್ ಮಾಡೋಣ ರೀಡಿಂಗನ್ನು. ಓಕೆ, ಸೊ ಬೇರೆ ಏನಿದೆ? Right now what is happening, it is happening for reason. Transformation you need in your life. Again transformation. Right now pile number 1 people, ನಿಮ್ಮ ಲೈಫಲ್ಲಿ ಏನಿದೆ ನೋಡಿ ಟ್ರಾನ್ಸ್ಫಾರ್ಮೇಷನ್ ತುಂಬ ಅಗತ್ಯ ಇದೆ. ಓಕೆ, ಚೇಂಜ್ ಅಗತ್ಯ ಇದೆ. ಓಕೆ, ರೈಟ್ ನಾವು ನಿಮ್ಮ ಜೀವನದಲ್ಲಿ ಏನು ಆಗ್ತಾ ಇದೆ ನೋಡಿ ಅದು ಆಗ್ತಾ ಇದೆ ಏನೋ ಒಂದು ರೀಸನಿಗೋಸ್ಕರ. ಸೊ ರೈಟ್ ನಾವು ನಿಮಗೆ ಬದಲಾವಣೆ ಆಗುವಂಥ ಅವಶ್ಯಕತೆ ಇದೆ. ಪಾಲ್ ನಂಬರ್ 1 ಟ್ರಾನ್ಸ್ಫಾರ್ಮೇಷನ್, ಏನಾದರೂ ಚೇಂಜ್ ತೊಗೊಂಡು ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಇಲ್ಲಾಂದರೆ ನಿಮ್ಮ ಜೀವನದಲ್ಲಿ ಏನಾದರೂ ಚೇಂಜ್ ಬರ್ತಾ ಇದೆ. ಓಕೆ, ಸೊ ಮೆಡಿಟೇಷನ್ ಈಸ್ ಗುಡ್ ಫಾರ್ ಯು. ಫೈಲ್ ನಂಬರ್ 1. ಸೊ ಎಸ್, ದಿಸ್ ಈಸ್ ಒನ್. ನಿಮ್ಮ ಜೀವನದಲ್ಲಿ ಸಕ್ಸಸ್, ಆಪರ್ಚುನಿಟಿ ಆ್ಯಂಡ್ ಹೆಲ್ತ್, ರಿಲೇಷನ್ಶಿಪ್ಪಲ್ಲಿ ಒಳ್ಳೇದಾಗಬೇಕು ಅಂತಂದರೆ ಈ ಒಂದು ಸಿಂಬಲನ್ನು ನೀವು ಡ್ರಾ ಮಾಡ್ಬೋದು ಕೈಯಲ್ಲಿ. ಸೊ ಈ ಸಿಂಬಲ್ ಹೇಗೆ ಬರುತ್ತೆ ಅಂತಂದರೆ ಇಲ್ಲಿಂದ ಹೀಗೆ ಬರುತ್ತೆ, ಹೀಗೆ ಬಂದು ಹೀಗೆ. ಇದನ್ನು ಬ್ಲ್ಯಾಕ್ ಪೆನ್ನಲ್ಲಿ ನೀವು ಬರೀಬೇಕು. ಪಾಲ್ ನಂಬರ್ 1. ಓಕೆ, ಬ್ಲ್ಯಾಕ್ ಪೆನ್ನಲ್ಲಿ ಇದನ್ನು ಈ ಥರ ಬರೀರಿ. ನಿಮ್ಮ ರಿಸ್ಟಲ್ಲಿ ಆಗಬಹುದು, ಕಾಲಿಲ್ಲಾಂದರೆ ರಿಸ್ಟಲ್ಲಿ ಕೂಡ ಬರೆದಾಗುತ್ತೆ. ಐ ಡೋಂಟ್ ನೋ ವೈ. ಸೊ ಪಾಲ್ ನಂಬರ್ 1 ಪೀಪಲ್ ಎಕ್ಸ್ಪ್ರೆಸ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಎಕ್ಸ್ಪ್ರೆಸ್ ಮಾಡಿ ಯಾರ ಜೊತೆನೋ. ಓಕೆ, ಯಾರ ಜೊತೆ ಕಮ್ಯುನಿಕೇಷನ್ ಮಾಡಬೇಕು ಅಂತ ಇದ್ದರೆ ನೋಡಿ ಅವರಲ್ಲಿ ನೇರವಾಗಿ ಕಮ್ಯುನಿಕೇಟ್ ಮಾಡಿ. ಓಕೆ, ಆ್ಯಂಡ್ ಸೊ ಇದನ್ನು ನೀವು ಕೈಯಲ್ಲಿ ಬರೀಬೋದು. ಸೊ ಎಸ್, ದಿಸ್ ಈಸ್ ಪಾಲ್ ನಂಬರ್ 1. ಐ ಹೋಪ್ ಇವತ್ತಿನ ರೀಡಿಂಗ್ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಪಾಲ್ ನಂಬರ್ 2 ಯಾರು ಈ ಸಿಂಬಲ್ನ ಚೂಸ್ ಮಾಡಿದ್ದೀರಾ? ಸೊ ಲೆಟ್ಸ್ ಸಿ.
Pile number 2. Okay, pile number 2 people. So pile number 2. Pile number 2. Thank you so much. Okay. I'm sorry. ನಾನು ಫ್ಯಾನ್ ಏನಿದೆ ನೋಡಿ ಅದನ್ನ ಆಫ್ ಮಾಡಿದೆ. Pile number 2. Pile number 2. Four of Swords. Okay. Thank you so much. Page of Swords. Okay. Nine of Wands. 10 of Wands. Pile number 7 of Pentacles. Okay, first of all, pile number 2, ನಿಮ್ಮ ಸಕ್ಸಸ್ಸಿನ ರಹಸ್ಯ ಏನು ಅನ್ನೋದನ್ನು ತಿಳಿಸ್ತೀನಿ ನಿಮಗೆ. ಸೊ ಅದನ್ನು ಫಾಲೋ ಮಾಡಬೇಕು ಲೈಫಲ್ಲಿ. ಫಸ್ಟ್ ಆಫ್ ಆಲ್ ಆದಷ್ಟು ಪೇಷನ್ಸ್ನ ತೊಗೊಂಡು ಬನ್ನಿ. ತಾಳ್ಮೆ ಈಸ್ ವೆರಿ ಇಂಪಾರ್ಟೆಂಟ್. ಪೈಲ್ ನಂಬರ್ 2, ನೀವು ಯಾವುದೇ ಥರದ ಲೈಫಲ್ಲಿ ಸಕ್ಸಸ್ ಆಗಬೇಕು, ನನಗಿದನ್ನ ಅಚೀವ್ ಮಾಡಬೇಕು ಅಂತ ಯಾವುದು ಅಂದ್ಕೊಳ್ತೀರಾ ನೋಡಿ, ಅಲ್ಲಿ ನಿಮಗೆ ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಇನ್ನೊಂದು ಲೈಫಲ್ಲಿ ರೂಲ್ಸನ್ನು ಇನ್ಕ್ಲೂಡ್ ಮಾಡಿ, ಡಿಸಿಪ್ಲೈನ್ನ ತೊಗೊಂಡು ಬನ್ನಿ, ಡಿಟರ್ಮಿನೇಷನ್ನ ತೊಗೊಂಡು ಬನ್ನಿ, ರೆಸ್ಪಾನ್ಸಿಬಿಲಿಟಿನ ಸರಿಯಾಗಿ ನಿಭಾಯಿಸಿ. ನಿಮ್ಮ ರೆಸ್ಪಾನ್ಸಿಬಿಲಿಟಿ, ಬೇರೆಯವರ ರೆಸ್ಪಾನ್ಸಿಬಿಲಿಟಿ ಅಲ್ಲ. ಓಕೆ, ಸೊ ಬೇರೆಯವರ ರೆಸ್ಪಾನ್ಸಿಬಿಲಿಟಿನ ಕೂಡ ನೀವೇ ಹೊರ್ಕೊಂಡು ಹೋಗೋದು ನೋ. ಯಾವುದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಅದನ್ನು ಮಾಡಿ. ಫಾರ್ ಎಕ್ಸಾಂಪಲ್ಗೆ ಹೇಳ್ತಾ ಇದ್ದೀನಿ, ಮನೆಯಲ್ಲೆಲ್ಲ ಆಫೀಸಲ್ಲಿ ನೀವು ಕೆಲಸ ಮಾಡ್ತಾಯಿದ್ರೆ ನಿಮ್ಮ ಕಲಿಗೊಬ್ಬರು ಬಂದು ನನಗಿದನ್ನ ಹೆಲ್ಪ್ ಮಾಡ್ತೀಯಾ, ನನಗಿದನ್ನ ಮಾಡಿ ಕೊಡ್ತೀಯಾ? ನೋ. ಸೇ ನೋ. ಇಲ್ಲ, ನನಗಾಗೋದಿಲ್ಲ. ಈವನ್ ಇಫ್ ಇಟ್ ಈಸ್ ಯುವರ್ ಬೆಸ್ಟ್ ಫ್ರೆಂಡ್, ಯುನೋ, ಬಿಕಾಸ್ ನಿಮಗೂ ಕೂಡ ಒಂದು ರೆಸ್ಟ್ ಅನ್ನೋದು ಬೇಕಾಗುತ್ತೆ. ಓಕೆ, ಸರಿಯಾದ ಸಮಯಕ್ಕೆ ರೆಸ್ಟ್ ತೊಗೊಳ್ಳೋದು, ಸರಿಯಾದ ಸಮಯಕ್ಕೆ ಪಾಸ್ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟ್. ನಿಮ್ಮ ಮೈಂಡನ್ನು ಕಾಮ್ ಮಾಡೋದು ತುಂಬ ಇಂಪಾರ್ಟೆಂಟ್. ಪೈಲ್ ನಂಬರ್ 2 ಪೀಪಲ್. ಓಕೆ, ಸೊ ಆದಷ್ಟು ಕರೇಜನ್ನು ತಗೊಂಡು ಬನ್ನಿ. ಓಕೆ, ಕರೇಜ್, ಕಾನ್ಫಿಡೆಂಟ್, ಅದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಕರೇಜಸ್, ಯಾವುದೇ ಕೆಲಸ ಮಾಡಬೇಕಾದ್ರೂ ಕರೇಜಸ್ಸಿಂದ ಮಾಡುವಂಥದ್ದು. ಓಕೆ, ಪೈಲ್ ನಂಬರ್ 2. ಓಕೆ, ನನಗಿಲ್ಲಿ ಏನು ಅನಿಸ್ತಾ ಇದೆ ಅಂತಂದರೆ, ನಿಮ್ಮ ಲೈಫಲ್ಲಿ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಈಸ್ ಡಿಟರ್ಮಿನೇಷನ್, ಡಿಸಿಪ್ಲಿನ್. ಓಕೆ, ಬಿಕಾಸ್ ನಿಮಗೆ ಬ್ಯಾಕ್ ಬೈಟಿಂಗ್ ಪೀಪಲ್ ತುಂಬ ಇರ್ಬೋದು. ನಿಮ್ಮ ಹಿಂದೆ ತುಂಬ ಜನ ನೆಗೆಟಿವ್ ಜನರು ಇರ್ಬೋದು, ನಿಮ್ಮ ಬಗ್ಗೆ ನೆಗೆಟಿವ್ ಯೋಚನೆ ಮಾಡ್ತಾ ಇರ್ಬೋದು, ನಿಮ್ಮ ಬಗ್ಗೆ ಒಳ್ಳೆಯದು ಮಾತಾಡೋದೇ ಇರಬಹುದು. ಕೆಲವೊಮ್ಮೆ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗೋದಿಲ್ಲ. ನೆಗೆಟಿವ್ ಜನರ ಜೊತೆ ಯಾವ ಥರ ಫೇಸ್ ಮಾಡಬೇಕು, ಅವರಿಗೆ ಯಾವ ಉತ್ತರ ಕೊಡಬೇಕು ಅನ್ನೋದು ಕೆಲವೊಮ್ಮೆ ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಕರೇಜಸ್ನ ತೊಗೊಂಡು ಬನ್ನಿ. ಡಿಸಿಪ್ಲಿನ್ ಬೇಕು, ಡಿಟರ್ಮಿನೇಷನ್ ಬೇಕು. ಆ್ಯಂಡ್ ಒಂದು ಕೆಲಸನ ನೀವು ಮಾಡ್ತೀರಾ ಅಂತಂದರೆ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ಳಿ ಆ್ಯಂಡ್ ಕೊನೆ ತನಕ ಬಿಡಬೇಡಿ. ಡೋಂಟ್ ಗಿವ್ ಅಪ್. ಓಕೆ, ಪೈಲ್ ನಂಬರ್ 2 ಪೀಪಲ್, ನಿಮ್ಮ ಜನರ ಸಂಘ ಏನಿದೆ ನೋಡಿ, ಅಷ್ಟೊಂದು ನಿಮಗೆ ಆಗೋದಿಲ್ಲ. ನನಗೆ ಬರೋದಿಲ್ಲ, ನನಗೆ ಆ ಥರ ಅನ್ನಿಸ್ತಾ ಇದೆ. ಬ್ಯಾಕ್ ಬೈಟಿಂಗ್ ಪೀಪಲ್ ತುಂಬ ಇರ್ಬೋದು ನಿಮ್ಮ ಲೈಫಲ್ಲಿ. ಆ್ಯಂಡ್ ಲ್ಯಾಕ್ ಆಫ್ ರಿಲ್ಯಾಕ್ಸ್. ಸೊ ನೀವು ರಿಲ್ಯಾಕ್ಸ್ ತುಂಬ ಕಡಿಮೆ ಮಾಡ್ತೀರಾ. ಪೈಲ್ ನಂಬರ್ 2 ಪೀಪಲ್, ರಿಲ್ಯಾಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ನಿಮ್ಮ ಮೈಂಡಿಗೆ ರಿಲ್ಯಾಕ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಪೈಲ್ ನಂಬರ್ 2 ಪೀಪಲ್. ಸೊ ಇಟ್ ಈಸ್ ಆಲ್ ಅಬೌಟ್ ಏನು ಅಂತಂದರೆ, ಪೈಲ್ ನಂಬರ್ 2, ಬೇರೆಯವರ ಬರ್ಡನ್ನ ನೀವು ತೊಗೊಳ್ಳುವಂಥ ಅವಶ್ಯಕತೆ ಇಲ್ಲ ಲೈಫಲ್ಲಿ. ಓಕೆ, ಸೊ ಕಂಪ್ಯಾಷನೇಟ್ ತನ್ನಿ, ಪ್ರೀತಿ ಮಾಡಿ, ಬಟ್ ಅದು ಆಯಾಯ ಜಾಗಕ್ಕೆ ಅದು ಹಾಗೇ ಫಿಟ್ ಕೂತ್ಕೊಳ್ಬೇಕು. ರೈಟ್?
ಸೊ ಒಬ್ಬರು ನಿಮಗೆ ಹೆಲ್ಪನ್ನು ಕೇಳ್ತಾ ಇದ್ದಾರೆ, ನಿಮ್ಮಲ್ಲಿ ಟೈಮ್ ಇದೆಯಾ, ಹೆಲ್ಪ್ ಮಾಡಿ. ನಿಮ್ಮಿಂದ ಆಗುತ್ತಾ, ಹೆಲ್ಪ್ ಮಾಡಿ. ಬಟ್ ಆ ಹೆಲ್ಪ್ ನಿಮಗೆ ಆ್ಯಸ್ ಅ ಬರ್ಡನ್ ಆಗಬಾರ್ದು. ನಾನು ಇವರಿಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ದೀನಿ, ಸೊ ಮೈಂಡಲ್ಲಿ ಅದೇ ಹೊರಡ್ತಾ ಇದೆ. ಎನಿ ಕೈಂಡ್ ಆಫ್ ನಿಮಗೆ ಆಗ್ತಾಯಿಲ್ಲ, ನನಗಾಗಲ್ಲ, ದ್ಯಾಟ್ಸ್ ಇಟ್ ಹೇಳುವಂಥದ್ದು. ಬಿಕಾಸ್ ರೆಸ್ಟ್ ಈಸ್ ವೆರಿ ನೀಡೆಡ್. ನಿಮ್ಮ ಜೀವನದಲ್ಲಿ ಸಕ್ಸಸ್ ನಿಮಗೆ ಸಿಗಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ನೆಗೆಟಿವ್ ಪೀಪಲಿಂದ ಆದಷ್ಟು ದೂರ ಇರಿ, ನೆಗೆಟಿವ್ ಜನರಿಂದ ಆದಷ್ಟು ದೂರ ಇರಿ. ಕರೇಜನ್ನು ತೊಗೊಂಡು ಬನ್ನಿ, ಹೊಸ ಹೊಸ ವಿಷಯಗಳನ್ನು ಕಲೀರಿ. ಬಿಕಾಸ್ ನಿಮ್ಮಲ್ಲಿ ಆ ಒಂದು ಎಬಿಲಿಟಿ ಇದೆ. ಯು ಆರ್ ವೆರಿ ಟ್ಯಾಲೆಂಟ್, ವೆರಿ ಇಂಟೆಲಿಜೆಂಟ್. ಪೇಷನ್ಸ್ ತುಂಬ ಇಂಪಾರ್ಟೆಂಟ್. ಪಾಲ್ ನಂಬರ್ 1 ಕೂಡ ನಾನು ಹೇಳಿದೆ, ನಿಮಗೆ ಕೂಡ ಹೇಳ್ತಾ ಇದ್ದೀನಿ. ಏನು ಅಂತಂದರೆ ಪುಸ್ತಕಗಳನ್ನು ಓದಿ, ಇದು ನಿಮ್ಮ ನಾಲೆಜನ್ನು ಹೆಚ್ಚಿಸುತ್ತೆ. ಓಕೆ, ಸೊ ಇಲ್ಲಿ ನಿಮಗೇನು ಹೇಳ್ತಾ ಇದ್ದಾರೆ ಅಂತಂದರೆ ಪಾಲ್ ನಂಬರ್ 2 ಪೀಪಲ್, ಪೇಷನ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಆದಷ್ಟು ನಾಲೆಜನ್ನು ಗೇನ್ ಮಾಡಿ, ಆದಷ್ಟು ಪುಸ್ತಕಗಳನ್ನು ಓದುವಂಥದ್ದು. ಇದು ನಾನು ಪಾಲ್ ನಂಬರ್ 1 ಕೂಡ ಹೇಳಿದ್ದೆ. ಸೊ ಈ ಕಾರ್ಡ್ ನಿಮ್ಮಲ್ಲಿ ಕೂಡ ಇದೆ. ನಿಮ್ಮ ಎನರ್ಜಿನ ಎಲ್ಲೂ ವೇಸ್ಟ್ ಮಾಡಬೇಡಿ. ಪಾಲ್ ನಂಬರ್ 2, ಟೈಮ್ ಈಸ್ ವೆರಿ ಪ್ರೀಷಿಯಸ್, ರೈಟ್? ಸೊ ಅದನ್ನ ಸರಿಯಾಗಿ ಯೂಸ್ ಮಾಡುವಂಥ ಕೂಡ ಅವಶ್ಯಕತೆ ಇದೆ. ಓಕೆ, ಆ್ಯಂಡ್ ನಿಮ್ಮ ಪರವಾಗಿ ನಿಲ್ಲೋದನ್ನು ಕಲೀರಿ. ಕರೇಜಿಯಸ್ ಈಸ್ ವೆರಿ ಇಂಪಾರ್ಟೆಂಟ್. ನಿಮ್ಮ ಪರವಾಗಿ ನಿಲ್ಲೋದನ್ನು ಕಲೀರಿ. ಆ್ಯಂಡ್ ಜನರನ್ನು ಇಲ್ಲಾಂದರೆ ಸಿಚುವೇಶನ್ನ ಯಾವ ಥರ ಎದುರಿಸಬೇಕು ಅನ್ನೋದನ್ನು ಕೂಡ ಕಲೀರಿ. ಪಾಲ್ ನಂಬರ್ 2. ಸೊ ಆ ಥರ ಮೆಸೇಜ್ ನನಗೆ ಸಿಗ್ತಾ ಇದೆ ಪಾಲ್ ನಂಬರ್ 2. ಸೊ ಲೆಟ್ಸ್ ಸಿ ಬೇರೆ ಏನು ಗೈಡೆನ್ಸ್ ಇದೆ ಅಂತ ನೋಡೋಣ ಪಾಲ್ ನಂಬರ್ 2ಗೆ. ಓಕೆ, ಸೊ ಎಸ್, ಅದೇ ಹೇಳಿದೆ ಅಲ್ವಾ, ನಿಮ್ಮ ಯಶಸ್ಸಿನ ರಹಸ್ಯ ಏನು ಅಂತಂದರೆ ಎನರ್ಜಿಯನ್ನು ಎಲ್ಲಿ ಹಾಕಬೇಕು ನೋಡಿ ಅಲ್ಲೇ ಹಾಕಿ. ಒಂದು, ಆ್ಯಂಡ್ ಆದಷ್ಟು ಲ್ಯಾಕ್ ಆಫ್ ರಿಲ್ಯಾಕ್ಸ್ ನಿಮ್ಗೆ ತುಂಬ ಬೇಕು. ಕಂಟಂಪ್ಲೇಷನ್ ಮಾಡೋದಕ್ಕಿರ್ಬೋದು, ನಿಮ್ಮನ್ನು ನೀವು ತಿಳ್ಕೊಳ್ಳೋದಕ್ಕಿರ್ಬೋದು. ಪೇಷನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ಆ್ಯಂಡ್ ರೆಸ್ಪಾನ್ಸಿಬಿಲಿಟಿ, ನಿಮ್ಮಲ್ಲಿ ರೆಸ್ಪಾನ್ಸಿಬಿಲಿಟಿ ಏನಿದೆ ನೋಡಿ ಅಷ್ಟೇ ತೊಗೊಳ್ಳಿ. ಆ್ಯಂಡ್ ಸೆಲ್ಫ್ ಲವ್, ಸೆಲ್ಫ್ ಕೇರ್ ಮಾಡೋದನ್ನು ಮರಿಬೇಡಿ ಪಾಲ್ ನಂಬರ್ 2 ಪೀಪಲ್. ಓಕೆ, ಸೊ ನಿಮ್ಮ ಸಕ್ಸಸ್ಸಿನ ರಹಸ್ಯ ನೀವು ಎಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡ್ತೀರಾ ನೋಡಿ ಅಷ್ಟು. ನೀವು ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೀರಾ ಅಂತಂದರೆ ಸಕ್ಸಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಪಾಲ್ ನಂಬರ್ 2. ಓಕೆ, ಥ್ಯಾಂಕ್ ಯು ಸೋ ಮಚ್. Pile number 2. Thank you so much. Pile number 2. ಓಹೋ, ನಿಮ್ಮ ಕಾರ್ಡ್ಸ್ ಯಾಕೆ ಎಲ್ಲ ಕೆಳಗೆ ಬೀಳ್ತಾ ಇದೆ? ಸೊ ಲೆಟ್ಸ್ ಸಿ ಅಗೇನ್. ನಾನು ಮಾಡ್ತೀನಿ ಇವಾಗ. ಎಲ್ಲ ಕೆಳಗೆ ಬೀಳ್ತಾ ಉಂಟು. ಓಕೆ, ಸೊ ಪೈಲ್ ನಂಬರ್ 2. ಥ್ಯಾಂಕ್ ಯು. ಪೈಲ್ ನಂಬರ್ 2. ಓಕೆ, ಗೈಡಿಂಗ್. ಸೊ ಇಲ್ಲಿ ಫಸ್ಟ್ ಆಫ್ ಆಲ್ ಇದೆ ಗೈಡೆನ್ಸ್. ಸೊ ಯಾವ ಥರದ ನಿಮಗೆ ಗೈಡೆನ್ಸ್ ಸಿಗುತ್ತೆ ನೋಡಿ ಅದನ್ನ ಫಾಲೋ ಮಾಡಿ ಪಾಲ್ ನಂಬರ್ 2. ಸೊ ರೈಟ್ ನಾವು ನಿಮ್ಗೆ ಇವಾಗ ಈ ಒಂದು ರೀಡಿಂಗಲ್ಲಿ ನನಗೆ ಗೈಡೆನ್ಸ್ ಸಿಕ್ಕಿದೆ ಅಂತ ನಿಮಗೆ ಅನಿಸ್ತಾ ಇದ್ದರೆ ಆ ಗೈಡೆನ್ಸ್ನ ಫಾಲೋ ಮಾಡಿ. ಓಕೆ, ಆ್ಯಂಡ್ ನಿಮ್ಮ ಏಂಜಲ್ಸ್ ಕೂಡ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಅದನ್ನು ಕೂಡ ಫಾಲೋ ಮಾಡಿ. ಏಂಜಲ್ಸ್ ನಂಬರ್ ಯಾವುದು ಹೆಚ್ಚು ಕಾಣ್ತಾ ಇದೆ ಅನ್ನೋದನ್ನು ನೋಡಿ ಆ್ಯಂಡ್ ಅದನ್ನು ಗೂಗಲಲ್ಲಿ ಸರ್ಚ್ ಮಾಡಿ. ಓಕೆ, ಸೊ ಗೂಗಲಲ್ಲಿ, ಯೂಟ್ಯೂಬಲ್ಲಿ ಎಲ್ಲೂ ಕೂಡ ಆಗ್ಬೋದು. ಓಕೆ, ಇಂಟಿಗ್ರೇಷನ್. ಓಕೆ, ಬ್ಯಾಲೆನ್ಸ್, ಅದು ಕೂಡ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಮೈಂಡ್, ಕಂಪ್ಯಾರಿಸನ್ ಆ್ಯಂಡ್ ಲೇಸಿನೆಸ್. ಆದಷ್ಟು ಲೇಸಿನೆಸ್ಸಿಂದ ಹೊರಗೆ ಬನ್ನಿ ಪಾಲ್ ನಂಬರ್ 2 ಪೀಪಲ್. ಲೇಸಿನೆಸ್ ಏನಿದೆ ನಿಮ್ಮ ಲೈಫಲ್ಲಿ, ಏನಾದರೂ ಲೇಸಿನೆಸ್ ಇದೆ ಅಂತ ಅನಿಸ್ತಾ ಇದೆ ನಿಮಗೆ, ಸೊ ಅದರಿಂದ ಹೊರಗೆ ಬರೋದಕ್ಕೆಲ್ಲ ಹೇಳ್ತಾ ಇದ್ದಾರೆ ನಿಮಗೆ ಪಾಲ್ ನಂಬರ್ 2. ಆ್ಯಂಡ್ ಬ್ಯಾಲೆನ್ಸ್, ಪೇಷನ್ಸ್, ಇನ್ ಆ್ಯಂಡ್ ಯಾಂಗ್ ಎರಡನ್ನು ಬ್ಯಾಲೆನ್ಸ್ ಮಾಡಿ ಹೋಗುವಂಥದ್ದು ತುಂಬ ಇಂಪಾರ್ಟೆಂಟ್.
ಓಕೆ. ಆ್ಯಂಡ್ ಎಲ್ಲಿ ಶಾಂತವಾಗಿರಬೇಕು ನೋಡಿ ಅಲ್ಲಿ ಶಾಂತವಾಗಿರೋದು, ಎಲ್ಲಿ ಏನೋ ಕರೇಜಸ್ನ ತೋರಿಸ್ಬೇಕು ನೋಡಿ ಅಲ್ಲಿ ಕರೇಜಸ್ನ ತೋರಿಸುವಂಥದ್ದು. ಸೊ ಎರಡನ್ನು ಕೂಡ ಬ್ಯಾಲೆನ್ಸ್ ಮಾಡಿ ಹೋಗುವಂಥ ಅವಶ್ಯಕತೆ ಇದೆ ಪೈಲ್ ನಂಬರ್ 2 ಪೀಪಲ್ ನಿಮಗೆ. ಓಕೆ. ಆ್ಯಂಡ್ ಚೇಂಜ್ ಆಲ್ಸೋ ನೆಸಸರಿ, ನಿಮಗೂ ಕೂಡ ಚೇಂಜ್. ಸಕ್ಸಸ್ ನೋಡಿ, ಸಕ್ಸಸ್ಸನ್ನು ಫಾಲೋ ಮಾಡಿ ಪೈಲ್ ನಂಬರ್ 2. ನಿಮ್ಗೆ ಯಾವುದರಲ್ಲಿ ಸಕ್ಸಸ್ ಆಗಬೇಕು ನೋಡಿ, ಸಕ್ಸಸ್ ಆಗಬೇಕು ಅಂತಂದರೆ ಏನೆಲ್ಲ ಫಾಲೋ ಮಾಡಬೇಕು ಅದನ್ನು ಫಾಲೋ ಮಾಡಿ. ಕಂಪೇರಿಸನ್, ಯಾರ ಜೊತೆನೂ ಕಂಪೇರ್ ಮಾಡೋದಕ್ಕೆ ಹೋಗಬೇಡಿ ಪೈಲ್ ನಂಬರ್ 2. ಓಕೆ. ಸೊ ಯಾರ ಜೊತೆನೂ ಕಂಪೇರ್ ಮಾಡುವಂಥ ಅವಶ್ಯಕತೆ ಇಲ್ಲ ಪೈಲ್ ನಂಬರ್ 2 ನಿಮಗೆ. ಓಕೆ. ಸೊ ಪೇಷನ್ಸ್ನ ತೊಗೊಂಡು ಬನ್ನಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಯಾವುದನ್ನು ಕೂಡ ಎಕ್ಸ್ಟ್ರೀಮ್ ಮಾಡೋದಕ್ಕೆ ಹೋಗಬೇಡಿ. ಓಕೆ. ಒಬ್ಬರ ಮೇಲೆ ನಿಮಗೆ ಪ್ರೀತಿ, ಏನೋ ಫಾರ್ ಎಕ್ಸಾಂಪಲ್ ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರೆ ಇಲ್ಲ ಬಾಯ್ ಫ್ರೆಂಡ್, ಅವ್ರ ಮೇಲೆ ಅತಿಯಾಗಿ ಪ್ರೀತಿನ ತೋರಿಸೋದನ್ನು, ಅತಿ ಹೇಳ್ತೇವಲ್ಲ ಅತಿಯಾದದು ಎಲ್ಲ ವಿಷ ಆಗುತ್ತೆ ಅಂತ. ಸೊ ಅದೇ ಥರ ಯಾವುದನ್ನು ಕೂಡ ಅತಿಯಾಗಿ ಮಾಡೋದಕ್ಕೆ ಹೋಗಬೇಡಿ, ಎಲ್ಲದಕ್ಕೂ ಒಂದು ಲಿಮಿಟ್ ಅನ್ನೋದಿದೆ. ರೈಟ್. ಸೊ ಇಲ್ಲಿ ನನಗೆ ಅದೇ ಒಂದು ಎನರ್ಜಿ ಕಾಣ್ತಾ ಇದೆ ಪೈಲ್ ನಂಬರ್ 2 ಪೀಪಲ್. ಓಕೆ. ಆ್ಯಂಡ್ ಯಾವುದು ನೆಸಸರಿ ಇದೆ ನೋಡಿ ಅಂತಹ ಕೆಲಸನ ಮಾತ್ರ ಮಾಡಿ, ಅನ್ನೆಸೆಸರಿ ಮಾಡೋದಕ್ಕೆ ಹೋಗಬೇಡಿ. ಅಗತ್ಯ ಇಲ್ಲದೇ ಇರುವಂತಹ ವಸ್ತುವಿನ ಮೇಲೆ ಹೆಚ್ಚಿನ ಗಮನನ ಕೊಡಬೇಡಿ. ಯಾವುದು ಅಗತ್ಯ ಇದೆ ನೋಡಿ ಅದರ ಮೇಲೆ ಮಾತ್ರ ಗಮನನ ಕೊಡಿ. ಅಂತಂದರೆ ಎಲ್ಲಿ ಶಾಂತವಾಗಿರಬೇಕು ಅಲ್ಲಿ ಶಾಂತ, ಎಲ್ಲಿ ನಿಮ್ಮ ಒಂದು ಫಾರ್ ಎಕ್ಸಾಂಪಲ್ ನಾನು ಇವಾಗ ಹೇಳ್ತಿದ್ದೀನಿ, ನೀವು ಮನೆಯಲ್ಲಿದ್ದರೆ ಹೇಗಿರ್ತೀರ ತಂದೆ ತಾಯಿ ಜೊತೆ, ಆ್ಯಂಡ್ ನೀವು ವರ್ಕ್ ಪ್ಲೇಸಲ್ಲಿ ಇದ್ದಾಗ ಹೇಗಿರ್ತೀರ, ವರ್ಕ್ ಪ್ಲೇಸಲ್ಲಿ ಇದ್ದ ಹಾಗೆ ಮನೆಯಲ್ಲಿ ಇರೋದಕ್ಕಾಗೋದಿಲ್ಲ. ರೈಟ್. ಸೊ ಅದೇ ಥರ. ಓಕೆ. ಸೊ ಲೆಟ್ಸ್ ಸಿ ಫೈನಲ್ ಆನ್ಸರ್ಸ್ ಏನಿದೆ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಫೈಲ್ ನಂಬರ್ 2, ಇಟ್ ಈಸ್ ಪಾರ್ಟ್ ಆಫ್ ಲೈಫ್, ವೈ ವರಿ, ಸರೆಂಡರ್ ಮೈ ಚೈಲ್ಡ್, ಡೋಂಟ್ ಕ್ರೈ. ಓಕೆ. ಇಟ್ಸ್ ಪಾರ್ಟ್ ಆಫ್ ಲೈಫ್. ರೈಟ್. ನಾವು ಯಾವುದೇ ಸರಿ ನಿಮ್ಮ ಲೈಫಲ್ಲಿ ಸಿಚುವೇಶನ್ ಇದೆ ಅಂತಂದರೆ ಇಟ್ಸ್ ಪಾರ್ಟ್ ಆಫ್ ಲೈಫ್. ವೈ ವರಿ, ಯಾಕೆ ಚಿಂತೆ ಮಾಡ್ತಾ ಇದ್ರಾ. ಸರೆಂಡರ್ ಮೈ ಚೈಲ್ಡ್, ದೇವರಿಗೆ ಸರೆಂಡರ್ ಆಗೋದಕ್ಕೆಲ್ಲ ಹೇಳ್ತಾ ಇದ್ದರೆ. ಡೋಂಟ್ ಕ್ರೈ, ಕೂಗುವಂಥ ಅವಶ್ಯಕತೆ ಇಲ್ಲ. ಓಕೆ. ಯು ಆರ್ ಬ್ರೇವ್ ಇನಫ್, ಡೋಂಟ್ ಶೋ ಫಿಂಗರ್ಸ್ ಟು ಅದರ್ಸ್. ನೀವು ತುಂಬ ಬ್ರೇವ್ ಇದ್ದೀರಾ. ಓಕೆ. ಡೋಂಟ್ ಶೋ ಫಿಂಗರ್ಸ್ ಟು ಅದರ್ಸ್, ಬೇರೆಯವರಿಗೆ ಕೈ ತೋರಿಸುವಂಥ ಅವಶ್ಯಕತೆ ಇಲ್ಲ. ಕೆಲವೊಮ್ಮೆ ನಮ್ಮದು ಕೂಡ ತಪ್ಪಿರುತ್ತೆ. ರೈಟ್. ಇಲ್ಲಿ ನಿಮಗೆ ಅದನ್ನೇ ಲುಕ್ ಎಟ್ ದ್ಯಾಟ್. ಸೆಲ್ಫ್ ಲವ್ ಆ್ಯಂಡ್ ಸ್ಪಿರಿಚುವಲ್ ಗ್ರೋತ್, ನ್ಯೂ ಬಿಗಿನಿಂಗ್. ಸೊ ಇಲ್ಲಿ ನಿಮಗೆ ಸೆಲ್ಫ್ ಲವ್ ಮಾಡುವಂಥ ಅವಶ್ಯಕತೆ ಇದೆ, ಸ್ವಲ್ಪ ಸ್ಪಿರಿಚುವಲ್ ಆಗುವಂಥ ಕೂಡ ಅವಶ್ಯಕತೆ ಇದೆ ಪೈಲ್ ನಂಬರ್ 2 ಪೀಪಲ್. ಆ್ಯಂಡ್ ನಿಮ್ಮ ಜೀವನದಲ್ಲಿ ಏನಾದರೂ ನೆಗೆಟಿವ್ ಜನರು ಇದ್ದಾರೆ, ನೆಗೆಟಿವ್ ಸಿಚುವೇಶನ್ ಇದೆ, ಅದರಿಂದ ಹೊರಗೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಸಿಂಬಲನ್ನು ನೀವು ಡ್ರಾ ಮಾಡಬಹುದು ನಿಮ್ಮ ಕೈಯಲ್ಲಿ. ಸೊ ಹೇಗೆ ಡ್ರಾ ಮಾಡೋದು ಅಂತಂದರೆ ಇಲ್ಲಿಂದ ಹೀಗೆ ತಗೊಂಡು ಬರಬೇಕು. ಆ್ಯಂಡ್ ನಿಮ್ಮ ಬ್ರೀದ್ ಏನಿದೆ ನೋಡಿ ಅದು ಕೂಡ ಇಂಪಾರ್ಟೆಂಟ್. ಉಸಿರು ಏನಿದೆ ನೋಡಿ ಅದು ಕೂಡ ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿಂದ ಹೀಗೆ ತೊಗೊಂಡು ಬನ್ನಿ, ತುಂಬಾ ನಿಧಾನವಾಗಿ ಕಾನ್ಸಂಟ್ರೇಟಿಂದ ಮಾಡಿ. ಅದಾದ ನಂತರ ಇದನ್ನು ಇಲ್ಲಿಂದ ತೊಗೊಂಡು ಹೋಗಿ ಈಗ ತೊಗೊಂಡು ಹೋಗಿ ಈ ಥರ ಮಾಡುವಂಥದ್ದು. ಇದನ್ನು ನಿಮ್ಮ ಕೈಯಲ್ಲಿ ಮಾಡ್ಬೋದು, ಬ್ಲ್ಯಾಕಲ್ಲೇ ಮಾಡಬೇಕು. ಸೊ ಇದು ಇವಾಗ ನಿಮಗೆ ಗ್ರೇ ಕಾಣ್ಬೋದು, ಆ್ಯಕ್ಚುಲಿ ಇದು ಬ್ಲ್ಯಾಕಲ್ಲಿ ಬರೆದಿರೋದು, ಬಟ್ ಇದು ಗ್ರೇ ಆಗಿದೆ. ಸೊ ಇದನ್ನ ನೀವು ಬ್ಲ್ಯಾಕ್ ಪೆನ್ನಲ್ಲಿ ಕೈಯಲ್ಲಿ ರಿಸ್ಟಲ್ಲಿ ಮಾಡ್ಬೋದು, ಲೆಗ್ಗಲ್ಲಿ ಮಾಡ್ಬೋದು. ಓಕೆ. ಏನೋ ಬಾಡಿ ಪಾರ್ಟ್ಸ್ ಅಲ್ಲಿ ಮಾಡುವಂಥದ್ದು. ಇದರಿಂದ ಏನಾಗುತ್ತೆ ಅಂತಂದರೆ ಕರೇಜಸ್, ನೆಗೆಟಿವ್ ಜನರನ್ನು ಯಾವ ಥರ ಫೇಸ್ ಮಾಡಬಹುದು, ಆ್ಯಂಡ್ ನೆಗೆಟಿವ್ ಸಿಚುವೇಶನ್ ಬಂದಾಗ ಹೇಗೆ ಕರೇಜಸ್ಸಿಂದ ಅದನ್ನ ಫೇಸ್ ಮಾಡ್ಬೋದು ಅನ್ನೋದಕ್ಕೆ ಇದು ಒಳ್ಳೆ ಸಿಂಬಲ್. ನೋಡಿ ನಾನು ಇಲ್ಲಿ ಡ್ರಾ ಮಾಡಿದ್ದೀನಿ. ಓಕೆ. ಸೊ ಈ ಸಿಂಬಲ್ ಬೇರೆ ಇದು. ಓಕೆ. ಸೊ ಎಸ್, ದಿಸ್ ಇಸ್ ಪೈಲ್ ನಂಬರ್ 2. ಐ ಹೋಪ್ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ರೀಡಿಂಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.